ಇನ್ನು ರಾತ್ರೋರಾತ್ರಿ ಬೀದಿ ಬದಿ ಅಂಗಡಿಗಳನ್ನು ತೆರವುಗೊಳಿಸಿದ ಬಿಬಿಎಂಪಿ ವಿರುದ್ಧ ಗಾಂಧಿ ಬಜಾರ್ ವ್ಯಾಪಾರಿಗಳ ಪ್ರತಿಭಟನೆ ಕಾವೇರಿದೆ. ನಿನ್ನೆಯಿಂದ ನಡೀತಾ ಇರುವ ಪ್ರತಿಭಟನೆ ಇಂದು ತೀವ್ರ ಸ್ವರೂಪ ಪಡ್ಕೊಂಡಿದೆ. ಗಾಂಧಿ ಬಜಾರ್ ರಸ್ತೆಯಲ್ಲಿ ರ್ಯಾಲಿ ಹೊರಟಿರುವ ವ್ಯಾಪಾರಿಗಳು ತಮಗೆ ಪರ್ಯಾಯ ವ್ಯವಸ್ಥೆ ಮಾಡುವ ತನಕ ಧರಣಿ ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ನಂದಿನಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಇವರ ಹೋರಾಟಕ್ಕೆ ಏನಾದರೂ ಸ್ಪಂದನೆ ಸಿಕ್ಕಿದೆಯಾ? ಅಮಿತ್, ಮೊನ್ನೆಯಿಂದ ಆರಂಭವಾಗಿರುವಂತಹ ಫುಟ್ಪಾತ್ ವ್ಯಾಪಾರಿಗಳ ಪ್ರತಿಭಟನೆ ಹೊಸ ರೂಪ ಪಡೆದಿದೆ ಅಂತಾನೆ ಹೇಳ್ಬೋದು. ಬುದ್ಧಿಜೀವಿಗಳು, ಸಾಕಷ್ಟು ಸ್ಥಳೀಯರು ಸಹ ಇವರ ಹೋರಾಟಕ್ಕೆ ಇವತ್ತು ಸ್ಪಂದಿಸಿದ್ದಾರೆ. ಇಂದು ಮುಂಜಾನೆ 10:00 ಮೇಯರ್ ಸಹ ಇಲ್ಲಿ ಆಗಮಿಸಬೇಕಿತ್ತು. ಆದ್ರೆ ಕ್ಷಣಕ್ಕೂ ಇಲ್ಲಿಯ ವ್ಯಾಪಾರಿಗಳ ಕೋಪ ಹಾಗೂ ಆಕ್ರೋಶ, ಬಿಬಿಎಂಪಿ ವಿರುದ್ಧದ ಹೋರಾಟ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಮೇಯರ್ ಸಹ ತಮ್ಮ ಕಾರ್ಯಕ್ರಮವನ್ನ ರದ್ದುಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಂದು 2 ಗಂಟೆಗೆ ಇಲ್ಲಿನ ಸ್ಥಳೀಯ ಇಂಜಿನಿಯರ್ ಸ್ಥಳಕ್ಕೆ ಆಗಮಿಸಿ ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಮಾಹಿತಿ ಪ್ರಕಾರ ಪೂರ್ಣವಾಗಿ ಫುಟ್ಪಾತ್ ನ ತೆರವುಗೊಳಿಸಕ್ಕಾಗಲ್ಲ. ಇಲ್ಲಿ ತುಂಬಾ ವರ್ಷಗಳಿಂದ ಈ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿರೋ ಹಿನ್ನೆಲೆಯಲ್ಲಿ ಇವರಿಗೆ ಸ್ಥಳಾವಕಾಶ, ಅಂದ್ರೆ ಫುಟ್ಪಾತ್ ನಲ್ಲಿ 7 ಅಡಿ ಇದ್ರೆ ಅದರಲ್ಲಿ 4 ಅಡಿ 3 ಅಡಿ ಅವರ ಜಾಸ್ತಿ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಅದರ ಹಿನ್ನೆಲೆಯಲ್ಲಿ ಅವರಿಗೆ ಸ್ಥಳಾವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋಂತಹ ನಿರ್ಧಾರವಾಗಿದೆ. ಅಮಿತ್, ಈಗಾಗಲೇ ನಂದಿನಿ, ಇಲ್ಲಿ ತೆರವುಗೊಳಿಸಿರೋದು ಇವ್ರನ್ನ ಅಲ್ಲಿ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ, ಈಗ ತೆರವುಗೊಳಿಸಿದ ನಂತರನೂ ಕೂಡ ಪ್ರತಿಭಟನೆಯಿಂದ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇಲ್ವಾ? ಅಮಿತ್, ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಸೂಕ್ತವಾಗಿದೆ. ಇಲ್ಲಿ ಯಾವಾಗ್ಲೂ ಗಾಂಧಿ ಬಜಾರ್ ನಲ್ಲಿ ವ್ಯಾಪಾರದಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಿತ್ತು. ಆದ್ರೆ ಈಗಾಗ್ಲೇ ಬಿಬಿಎಂಪಿ ವಿರುದ್ಧ ಸಿಡಿದೆದ್ದಿರುವಂತಹ ಪ್ರತಿಭಟನಾಕಾರರು ಮುಂಜಾನೆಯಿಂದ ಪ್ರತಿಭಟನೆಯನ್ನ ಧರಣಿ ಮೂಲಕ, ಮೆರವಣಿಗೆ ಮೂಲಕ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ನಗರದ 4 ಕಡೆಗಳಿಂದ ಓಡಾಡುವಂತಹ ವಾಹನಗಳು ಸಹ ಬೇರೆ ಬೇರೆ ಡೈವರ್ಷನ್ ಆಗಿದೆ. ಬಿಎಂಟಿಸಿ ಬಸ್ಗಳು ಸಹ ಬೇರೆ ದಿಕ್ಕಿನಲ್ಲಿ ಚಲಿಸುವಂತಹ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ಟ್ರಾಫಿಕ್ ಅನ್ನುವಂತಹ ಸದ್ದು ಹೆಚ್ಚಾಗಿ ಕೇಳಿಸ್ತಿದೆ. ಅಮಿತ್, ಓಕೆ, ಧನ್ಯವಾದ ನಂದಿನಿ. ಸಮಸ್ಯೆ ಈಗಾಗಲೇ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಸಂಚಾರಕ್ಕೆ ತೊಂದರೆ ಆಗುತ್ತೆ ವಾಹನಗಳಿಗೆ ಅನ್ನೋ ಉದ್ದೇಶದಿಂದ ಬೀದಿ ಬದಿ ವ್ಯಾಪಾರಿಗಳನ್ನು ಅಲ್ಲಿ ಬಿಬಿಎಂಪಿ ತೆರವುಗೊಳಿಸಿತ್ತು. ಅವರಿಗೆ ನೋಟಿಸ್ ನೀಡಲಾಗಿತ್ತು, ಆದರೂ ತೆರವುಗೊಳಿಸಿಲ್ಲ. ಅದರಿಂದ ಸೂಕ್ತ ಕ್ರಮ ಕೈಗೊಂಡಿದ್ದೀವಿ ಅನ್ನೋದು ಬಿಬಿಎಂಪಿ ವಾದ. ಆದರೆ ಈಗಾಗಲೇ ತೆರವುಗೊಳಿಸಿದ ನಂತರ ಅವರು ಯೂನಿಯನ್ ಮಾಡಿಕೊಂಡು ಪ್ರತಿನಿತ್ಯ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರಿಂದ ಮತ್ತೆ ಒನ್ಸ್ ಅಗೈನ್ ಸಂಚಾರ ಅಲ್ಲಿಗೆ ವಾಹನ ಸವಾರರಿಗೆ ಇನ್ನಷ್ಟು ಹೆಚ್ಚಿಗೆ ತೊಂದರೆ ಆಗಿದೆ. ಬಹುಶಃ ಆದಷ್ಟು ಬೇಗ ಇದರ ತೀರ್ಮಾನ ಮಾಡಬೇಕು ಸರ್ಕಾರ ಅನ್ನೋದು ಅಲ್ಲಿಯ ಸಾರ್ವಜನಿಕರ ಮನವಿ.